ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8-9 ವಾಕ್ಯ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ವಾಕ್ಯವನ್ನ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ನಮ್ಮ ಆಲೋಚನೆಗಳು ಆತನ ಆಲೋಚನೆಗಳಲ್ಲ. ನಾವು ಅನೇಕ ರೀತಿಯ ಆಲೋಚನೆಗಳನ್ನು ಮಾಡುತ್ತೇವೆ. ಈ ಲೋಕದಲ್ಲಿ ನೋಡುವಾಗ ಪ್ರಿಯರೇ, ನಾವೊಂದು ಕೆಲಸ ಮಾಡುವುದಕ್ಕೆ ಒಂದು ಆಲೋಚನೆ ಮಾಡುತ್ತೇವೆ, ಒಂದು ಮದುವೆ ವಿಷಯದಲ್ಲಿ ಒಂದು ಆಲೋಚನೆ ಮಾಡುತ್ತೇವೆ, ನಮ್ಮ ಭವಿಷ್ಯದ ವಿಷಯದಲ್ಲಿ ಆಲೋಚನೆ ಮಾಡುತ್ತೇವೆ, ನಾವು ಓದುವ ವಿಷಯದಲ್ಲಿ ಆಲೋಚನೆ ಮಾಡುತ್ತೇವೆ. ನಾವು ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಅನೇಕ ರೀತಿಯ ಆಲೋಚನೆಗಳನ್ನು ಮಾಡುತ್ತೇವೆ, ಅನೇಕ ರೀತಿಯ ಕಾರ್ಯಗಳನ್ನು ನಾವು ಆಲೋಚನೆ ಮಾಡುತ್ತಾ ಇರ್ತೇವೆ. ಆದರೆ ನಮ್ಮ ಆಲೋಚನೆಗಳು ಯಾವುದು ಈಡೇರೋದಿಲ್ಲ, ನಮ್ಮ ಆಲೋಚನೆಗಳು ಎಲ್ಲವೂ ಕೂಡ ನಡೆಯೋದಿಲ್ಲ. ಪ್ರಿಯರೇ, ಆಲೋಚನೆಗಳು ನಡೆಯೋದಿಲ್ಲ ಅಂದರೆ ಯಾಕೆ ಎಂಬುದಾಗಿ ನಾವು ನೋಡೋದಾದ್ರೆ, ನಾವು ಅಂದುಕೊಳ್ಳುತ್ತಿರ್ತೇವೆ, ಅಯ್ಯೋ ನಾವು ಯೋಚನೆ ಮಾಡೋದೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನಾವು ಆಲೋಚನೆ ಮಾಡೋದೆಲ್ಲ ನಡೀತಾ ಇಲ್ವಲ್ಲ, ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ, ನನಗೆ ಮಾತ್ರ ಈ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ನಮ್ಮ ಆಲೋಚನೆಗಳು ದೇವರ ಆಲೋಚನೆ ಅಲ್ಲ, ನಮ್ಮ ಮಾರ್ಗಗಳು ದೇವರ ಮಾರ್ಗಗಳಲ್ಲ. ಪ್ರಿಯರೇ, ನಾವು ನಮ್ಮ ಇಷ್ಟ ಬಂದ ಮಾರ್ಗದಲ್ಲಿ ನಾವು ನಡೆಯುತ್ತಿರುತ್ತೇವೆ, ನಾವು ಇಷ್ಟ ಬಂದ ಹಾಗೆ ಜೀವಿಸುತ್ತಿರುತ್ತೇವೆ. ಅದೆಲ್ಲ ದೇವರ ಮಾರ್ಗ. ದೇವರ ಮಾರ್ಗವು ಪರಿಶುದ್ಧವಾದದ್ದು, ಅದು ನೀತಿವಂತಿಕೆ ಉಳ್ಳದ್ದು. ಪ್ರಿಯರೇ, ಹಾಗೆ ನೋಡ್ರಿ, ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ಭೂಮಿಯ ಮೇಲೆ ಆಕಾಶಕ್ಕೆ ಎಷ್ಟು ಎತ್ತರ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಲಿಕ್ಕಾಗತ್ತಾ? ಅದು ತುಂಬ ದೊಡ್ಡದಾದ ಎತ್ತರ, ನಾವು ಅಳತೆ ಮಾಡ್ಲಿಕ್ಕೆ ಆಗಲ್ಲ. ಅದರ ಆಳ, ಅಗಲ, ಅದರ ಉದ್ದ ಯಾವುದು ನಮಗೆ ಗೊತ್ತಿಲ್ಲ. ಅಷ್ಟು ದೊಡ್ಡದಾದಂಥ ಆಲೋಚನೆ ನಮ್ಮ ವಿಷಯದಲ್ಲಿ ದೇವರು ಮಾಡುತ್ತಿದ್ದಾನೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ. ನಾವು ಆಲೋಚನೆ ಮಾಡುವುದಕ್ಕಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ ದೇವರು ಉನ್ನತವಾಗಿರುವ ಯೋಜನೆಗಳನ್ನು ನಮ್ಮ ಜೀವಿತದಲ್ಲಿ ಕೊಡುವವನಾಗಿದ್ದಾನೆ. ಆದ್ದರಿಂದ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನಾವು ನೋಡುತ್ತೇವೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಸಂಕಲ್ಪವೇ ನೆರವೇರುವುದು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಅನೇಕ ಸಂಕಲ್ಪಗಳನ್ನು, ಅನೇಕ ರೀತಿಯ ಯೋಜನೆಗಳನ್ನು ಹಾಕಿಕೊಳ್ಳುತ್ತೇವೆ, ಆದರೆ ಅದು ಯಾವುದೂ ನಡೆಯೋದಿಲ್ಲ. ಇವತ್ತಿನ ಜೀವಿತದಲ್ಲಿ ಒಬ್ಬ ವ್ಯಕ್ತಿಯು ಒಬ್ಬರನ್ನ ಬಿಟ್ಟು ಹೋಗಬೇಕಾದ್ರೂ ಕೂಡ, ಒಂದು ವ್ಯಕ್ತಿ ಒಬ್ಬರಿಗೆ ಪರಿಚಯ ಆಗಬೇಕಾದ್ರೂ ಕೂಡ, ಒಂದು ವ್ಯಕ್ತಿ ಒಬ್ಬರೊಟ್ಟಿಗೆ ಸಂಬಂಧ ಬೆಳೆಸ್ಕೋಬೇಕಾದ್ರೂ ಕೂಡ ದೇವರ ಆಲೋಚನೆ ಇರಬೇಕು. ದೇವರ ಆಲೋಚನೆ ಇಲ್ಲವಾದರೆ ಅದು ಏನ್ ಮಾಡ್ತಾನಂದ್ರೆ, ಈ ಲೋಕದ ಆಲೋಚನೆ ರೀತಿಯಲ್ಲಿ ನಾವು ನಡೆಯುವಾಗ ಈ ಲೋಕದ ಪ್ರಕಾರವಾಗಿ ಅವರು ಜೀವಿಸ್ತಾರೆ. ಆದರೆ ದೇವರ ಆಲೋಚನೆ ಇರುವಾಗ ಅನೇಕ ತಡೆಗಳು, ಅನೇಕ ರೀತಿಯ ಹೋರಾಟಗಳು, ಅನೇಕ ರೀತಿಯ ಸಮಸ್ಯೆಗಳು ಅವರ ಮಧ್ಯದಲ್ಲಿ ಬರುತ್ತದೆ, ಅನೇಕ ರೀತಿಯ ಅಪಹಾರ್ಥಗಳು ಬರುತ್ತದೆ, ಅನೇಕ ರೀತಿಯ ತಪ್ಪು ಹೊರಿಸುವಂಥದ್ದು ಬರುತ್ತದೆ, ಅನೇಕ ರೀತಿಯ ತಪ್ಪಾದ ಕಾರ್ಯಗಳು ಅವರ ಮೇಲೆ ಹೊರಿಸುತ್ತಾರೆ. ಆವಾಗ ನೆನಪಿನಲ್ಲಿ ಇಟ್ಕೊಳ್ರಿ, ಅವರಿಗೂ ನಿಮಗೂ ಇರುವಂಥ ಒಂದು ಸಂಬಂಧ, ಅವರಿಗೂ ನಿಮಗೂ ಇರುವಂಥ ದೇವರ ಆಲೋಚನೆಯನ್ನು ಮುರಿಯುವುದಕ್ಕೆ ಸೈತಾನನು ಯೋಜನೆ ಹಾಕಿದ್ದಾನೆ. ಆದ್ದರಿಂದ ಆ ಸೈತಾನನ ಯೋಜನೆಗಳನ್ನು ಮುರಿದು ದೇವರ ಯೋಜನೆಯಲ್ಲಿ ನಡೆಯುವುದಕ್ಕೆ, ದೇವರ ಆಲೋಚನೆಯಂತೆ ನಾವು ನಡೆಯುವುದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಪ್ರಿಯ ದೇವರ ಮಕ್ಕಳೇ, ಯಾರು ಸುಮ್ಮನೆ ಪರಿಚಯ ಆಗೋದಿಲ್ಲ. ಏನೋ ಒಂದು ಉದ್ದೇಶ ಇರುತ್ತದೆ, ಏನೋ ಒಂದು ಆಲೋಚನೆ ದೇವರಿಟ್ಟಿರ್ತಾನೆ. ಆಲೋಚನೆ ಏನು ಅಂತೇಳಿ ತಿಳ್ಕೊಂಡು ಅವರೊಟ್ಟಿಗೆ ನಮ್ಮ ಸಂಬಂಧವನ್ನ ನಾವು ಬೆಳೆಸಬೇಕಾಗುತ್ತದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಈ ವಾಕ್ಯ ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನಮ್ಮ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಮ್ಮ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಮ್ಮ ಮಾರ್ಗಗಳಿಗಿಂತ ನಿನ್ನ ಮಾರ್ಗ ಉನ್ನತವಾಗಿದೆ ಸ್ವಾಮಿ. ನಮ್ಮ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆ ಎಷ್ಟೋ ಉನ್ನತವಾಗಿದೆ ಎಂಬುದಾಗಿ ನಾವು ನೋಡುತ್ತೇವಪ್ಪ.
ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನಮ್ಮ ಮೇಲೆ ಅಪಾರವಾದ ಒಂದು ಒಳ್ಳೆ ಉದ್ದೇಶವನ್ನ, ಒಂದು ಒಳ್ಳೆ ಆಲೋಚನೆ ಇಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.